ನಿಮ್ಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ವಾ? ಇದನ್ನೆಲ್ಲ ಮಾಡಿ ನನ್ನನ್ನು ಇಂಪ್ರೆಸ್ ಮಾಡಕ್ ಟ್ರೈ ಮಾಡಬೇಡಿ. ನನಗೆ ಇದು ಯಾವುದೂ ಇಷ್ಟ ಆಗಲ್ಲ. ಮೇಡಮ್ ಅವರೇ, ನೀವು ಯಾಕೆ ಯಾವಾಗಲೂ ನಾನು ತಪ್ಪು ತಿಳ್ಕೊಂಡಿರಿ? ನೋಡಿ, ನನಗಿಷ್ಟ ಇಲ್ಲದೆ ಇದ್ರು ನನ್ನ ಹಿಂದೆ ಬರೋದಲ್ದೆ ಇದನ್ನೆಲ್ಲ ತಂದು ಕೊಡೋದು ಬೇಕಾಗಿಲ್ಲ. ಇದನ್ನ ಇಲ್ಲಿಗೆ ಬಿಟ್ಬಿಡಿ. ತಗೊಳ್ಳಿ ನಿಮ್ಗೆ. ಆಯ್ತು ಮೇಡಮ್ ಅವರೇ, ನಿಮ್ಮ ಮನ್ಸಿಗೆ ಹೆಂಗೆ ಅನ್ಸುತ್ತೋ ಹಂಗೆ ಅನ್ಕೊಳ್ಳಿ. ನಾನು ಕೆಟ್ಟವನು, ನಾನು ಸರಿ ಇಲ್ಲ, ಹಿಂಗೆ ಹೆಂಗ್ ಬೇಕಾದ್ರೆ ಅನ್ಕರಿ. ನೀವು ಹೀಗೆ ಆಡ್ತಾ ಇದ್ರೆ ನಾನು ಮನೆಯವ್ರಿಗೆ ಹೇಳಬೇಕಾಗುತ್ತೆ. ಅಯ್ಯೋ ಹೇಳಿ ಮೇಡಮ್ ಅವರೇ, ನನ್ಗೇನು ಭಯ ಇಲ್ಲ, ನಾನು ಯಾರಿಗೂ ಹೆದರ್ಕೊಳ್ಳೋದಿಲ್ಲ. ಹೋಗಿ ಹೇಳಿ. ಹುಟ್ಟಿದ ಹಬ್ಬದ ದಿನಾನು ಹೀಗೆ ಮಾಡಿ ನನ್ನ ಮೂಡ್ ಹಾಳು ಮಾಡಬೇಡಿ. ನನಗೆ ನಿಮ್ಮ ಗಿಫ್ಟು ಬೇಡ, ನಿಮ್ಮ ಸವಾಸನೂ ಬೇಡ. ತಗೊಳ್ಳಿ. ನೀವು ದಯವಿಟ್ಟು ಇಲ್ಲಿಂದ ಹೊರಡಿ. ನೀವು ಇವತ್ತು ಆಫೀಸಿಗೆ ಹೋಗ್ತಿಲ್ವಾ? ಹೋಗ್ತಿಲ್ಲ. ಹೀಗೆ ಚಕ್ಕರ್ ಮೇಲೆ ಚಕ್ಕರ್ ಹಾಕ್ತಿದ್ರೆ ಅಷ್ಟೇ, ಎಲ್ಲ ಕೆಲಸದ ಒತ್ತಡನೂ ನಿಮ್ಮ ಮೇಲೆ ಬೀಳುತ್ತೆ ಕೊನೆಗೆ. ನೋ ಸೆಕೆಂಡ್ ಥಾಟ್ಸ್. ಅಲ್ಲ, ಒಬ್ಬಂಟಿಯಾಗಿ ಬೆಳೆದಿದ್ದ ನನಗೆ ತುಂಬ ಕುಟುಂಬದ ಜೊತೆ ಸಮಯ ಕಳೆಯೋಕೆ ಅವಕಾಶ ಸಿಕ್ಕಿದೆ. ಅದನ್ನು ನಾನು ಮಿಸ್ ಮಾಡ್ಕೋತೀನ? ದೊಡ್ಡನ ನಾನು. ಆಯ್ತು, ಅದು ಸರಿನೇ. ಆದ್ರೆ ಆ ಖುಷಿ ಜೊತೆಗೆ ಸ್ವಲ್ಪ ಕೆಲಸನೂ ಜೊತೆಲಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಈಗ ಇಂಪಾರ್ಟೆಂಟ್ ಮೀಟಿಂಗ್ ಇದ್ದರೆ ಮನೆಯಿಂದನೇ ತೊಗೋತೀನಿ. ಆಗ ಕೆಲಸನೂ ಮಾಡ್ದಂಗೆ ಆಗುತ್ತೆ, ನಿಮ್ಗಳ ಜೊತೆ ಇದ್ದಂಗೂ ಆಗುತ್ತೆ. ನೀವು ನಮ್ಮ ಅಪ್ಪ ಅಮ್ಮನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದೀರಾ, ಅದನ್ನ ನೋಡೋಕ್ಕೆ ಖುಷಿ ಆಗುತ್ತೆ. ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಮನೆ ಕಡೆಯಿಂದ ಯಾರಾದರೂ ಬಂದರೆ ಸಾಕು, ಯಾವಾಗಪ್ಪ ಹೊರಡ್ತಾರೆ ಅಂತ ಅಂತಿರ್ತಾರೆ. ಅಂಥದ್ರಲ್ಲಿ ನೀವು ಅವ್ರ ಜೊತೆನೇ ಇರಬೇಕು ಅಂತ ಆಸೆ ಪಡ್ತೀರಲ್ಲ, ತುಂಬ ಖುಷಿ ಆಗುತ್ತೆ. ನನಗೆ ನಿಜವಾಗ್ಲೂ ಏನು ಖುಷಿ ಗೊತ್ತಾ? ನೀವು ನಿಮ್ಮ ಅಪ್ಪ ಅಮ್ಮನ ಜೊತೆ ಇದ್ದಾಗ ಅಷ್ಟು ಖುಷಿಯಾಗಿರ್ತೀರಲ್ಲ, ಅದನ್ನು ನೋಡೋಕ್ಕೆ ನಂಗೆ ಖುಷಿ. ನನಗೆ ಗೊತ್ತು ಜಾನ್ವಿ ಅವರೇ, ನಾನು ಮನೆಯಲ್ಲಿ ಇಲ್ಲ ಅಂದರೆ ನೀವೆಲ್ಲ ವಿಷಯನೂ ಮಾತಾಡ್ಕೋತೀರ. ಅದಾಗಬಾರ್ದು ಅಂತಾನೆ ನಾನು ಎಲ್ಲೂ ಹೋಗ್ತಿಲ್ಲ. ತಗೊಳ್ಳಿ ಅತ್ತೆ. ಲಕ್ಷ್ಮಿ, ಇಷ್ಟು ದೊಡ್ಡ ಮನೆಯಲ್ಲಿ ಜಾನು ಒಬ್ಬಳೇ ಇರ್ತಾಳೆ, ಹೇಗಲ್ತಾಳೋ ಏನೋ. ನಾವಿಲ್ಲ ಅಂದರೆ ಮನೆ ಬೇಕೋ ಅನಿಸುತ್ತೆ. ಜಾನು ಒಬ್ಬಳೇ ಹೇಗಿರ್ತಾಳೋ. ಅತ್ತೆ, ಜಾನು ಜೊತೆ ಅವಳ ಗಂಡ ಇರುವಾಗ ಅವಳು ಯಾಕೆ ಒಬ್ಳೇ ಇರ್ತಾಳೆ? ಅವರಿಬ್ರು ಜೊತೆಗೆ ತಾನೇ ಇರ್ತಾರೆ. ನೋಡಿ ಅತ್ತೆ, ನಾವು ಅಪರೂಪಕ್ಕೆ ಬಂದಿರೋದಕ್ಕೆ ಹಾಗನ್ನಿಸ್ತಾ ಇದೆ. ಅವಳಿಗೆ ಇದೆಲ್ಲ ಮಾಮೂಲಿ. ಹಾಗ್ ಬೇಜಾರಾಗಿದ್ರೆ ನಮ್ಮ ಹತ್ರ ಹೇಳ್ಕೊತಾ ಇರ್ಲಿಲ್ವಾ? ಅವಳು ಏನು ಹೇಳಿಲ್ಲ ಅಂದ್ಮೇಲೆ ಅವಳು ಹೊಂದ್ಕೊಂಡಿದ್ದಾಳೆ ಅಂತಾನೆ ಅರ್ಥ. ಆಹಾ, ಏನು ಅತ್ತೆ ಸೊಸೆ ಇಬ್ರು ಡೀಪಾಗಿ ಏನೋ ಮಾತಾಡ್ತಿದ್ದೀರಾ? ಏನ್ ಮಾತಾಡ್ತಿದ್ದೀರಾ ಅಂತ ಕೇಳ್ಬೋದಾ? ಇನ್ನೇನಿರುತ್ತೆ ಜಾನು, ಎಲ್ಲ ನಿನ್ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ಜಾನು, ನಿನ್ನ ಗಂಡ ನಿನ್ನ ಚೆನ್ನಾಗಿ ನೋಡ್ಕೊತಾನಲ್ಲ. ಬಂದಾಗಿಂದ ನೀವೇ ನೋಡ್ತಿದ್ದೀರಾ ಅಲ್ವಾ? ನೀನೇ ಹೇಳು, ಹೇಗ್ ನೋಡ್ಕೊತಿದ್ದಾರೆ ಅಂತ. ಯಾವಾಗಲೂ ನೀನು ಹಿಂದೆ ಮುಂದೆನೇ ತಿರುಗಿತಿರ್ತಾನೆ. ಹಾಗಿದ್ರೆ ನಿನ್ ಪ್ರಕಾರ ನಾನು ಹಿಂದೆ ಸುತ್ತಬಾರ್ದು ಅಂತ ಹೇಳ್ತಿದ್ಯಾ? ಹಾಗಿದ್ರೆ ಅವ್ರಿಗೆ ಹೇಳ್ಬಿಡ್ತೀನಿ, ನಮ್ಮ ಅಜ್ಜಿಗೆ ನೀವು ನನ್ನ ಹಿಂದೆ ಸುತ್ತೋದು ಇಷ್ಟ ಇಲ್ಲ, ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅಂತ. ಸರಿನಾ? ನಾನು ಹಾಗಲ್ಲ ಕಡೆ ಹೇಳಿದ್ದು. ನಿನ್ನ ಗಂಡ ಹಿಂದೆ ಮುಂದೆ ಸುತ್ತಿರ್ತಾನೆ, ನಿನ್ನ ಮೇಲೆ ಅವನಿಗೆ ಎಷ್ಟು ಪ್ರೀತಿ ಇದೆ ಅಂತ. ಎಲ್ಲ ನಿಮ್ಮ ಅಪ್ಪನ ಥರನೇ. ಹೌದು ಅತ್ತೆ, ಎಲ್ಲರೂ ರಾಜ್ಕುಮಾರ ನನ್ನ ಗಂಡನಾಗ್ ಬರ್ಲಿ ಅಂತ ಬೇಡ್ಕೋತಾರೆ. ಆದ್ರೆ ನನ್ನ ಮಗಳನ್ನ ಆ ರಾಜ್ಕುಮಾರನೇ ಹುಡ್ಕೊಂಡ್ ಬಂದು ಮದ್ವೆ ಆಗಿದ್ದಾನೆ.
ಇದಕ್ಕಿಂತ ಸಂತೋಷ ಇನ್ನೇನ್ ಬೇಕು ಹೇಳಿ? ಜಾನು, ನೀವಿಬ್ರು ಹೀಗೆ ಖುಷಿ ಖುಷಿಯಾಗಿ 100 ವರ್ಷ ಚೆನ್ನಾಗಿರ್ಬೇಕಮ್ಮ. ಹೆಂಗಸೆಲ್ಲ ಒಟ್ಟಿಗೆ ಕೂತ್ಕೊಂಡು ನಮ್ಮನ್ನು ಹೊರಗೆ ಹಾಕ್ಬಿಟ್ರು. ಅವ್ರು ಮಾತಾಡೋಕ್ಕೆ ಶುರು ಮಾಡಿದ್ರೆ ಕೊನೆನೇ ಇರಲ್ಲ. ಇರಲಿ ಬಿಡಿ ಮಾವ, ಪಾಪ ಬೆಳಗ್ಗಿಂದ ಸಂಜೆವರೆಗೂ ಅವಿರತವಾಗಿ ನಮಗೋಸ್ಕರ ದುಡಿಯುವಂಥ ಜೀವಿಗಳು. ಹೀಗೆ ಮಾತಾಡ್ತಾ ಇದ್ರೆ ಅವ್ರಿಗೂ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಅದು ಅತ್ತೆ ಇಷ್ಟೆಲ್ಲ ಫ್ರೀಯಾಗಿ ಮಾತಾಡ್ತಿರೋದನ್ನ ನೋಡಿದ್ರೆ ನನಗೆ ಖುಷಿ ಆಗ್ತಾ ಇತ್ತು. ಅದು ನಿಜ ಅಂದರೆ ಲಕ್ಷ್ಮಿ ನನ್ನ ಮದುವೆ ಆಗಿ ಬಂದಾಗ್ಲಿಂದ ಒಂದು ದಿನ ಬಿಡು ತಗೊಂಡಿಲ್ಲ. ಕೆಲಸ ಕೆಲಸ ಕೆಲಸ. ನಮ್ಮನೆಗೆ ಹಗಲು ರಾತ್ರಿ ದುಡಿತಾ ಇದ್ದಾಳೆ. ಅವಳು ನಿಮ್ಮ ಮನೆಗೆ ಬಂದು ಇಷ್ಟು ಲವಲವಿಕೆಯಿಂದ ಓಡಾಡ್ಕೊಂಡಿರೋದು ನೋಡೋದಕ್ಕೆ ನನಗೆ ಖುಷಿ ಆಗ್ತಾ ಇದೆ. ಜಾನು ಒಂದು ದಿನ ಫೋನ್ ಮಾಡಿಲ್ಲ ಅಂದರೆ ಪ್ರಪಂಚನೇ ಮುಳುಗೋಯ್ತೇನೋ ಅನ್ನೋ ಥರ ಹಾಡ್ತಾಳೆ. ಹಾಗಾಗೇ ನೋಡಿ ನನ್ನ ಬಲವಂತ ಮಾಡಿ ಕರ್ಕೊಂಬಂದಿರೋದು. ಜಾನುನೂ ಅಷ್ಟೇ, ನಮ್ಮನ್ನಷ್ಟೇ ಹಚ್ಕೊಂಡಿದ್ದಾಳೆ. ಅವಳಿದ್ದ ಕಡೆ ಮಾತು ನಗು. ಎಂಥ ಕಲ್ಲಂತ ಹೃದಯನೂ ಬೆಣ್ಣೆ ಥರ ಕರಗಿಸ್ಬಿಟ್ಟು ಅವ್ರ ಜೊತೆ ಮಾತಾಡ್ತಾ ಕೂತ್ಕೊಂಡ್ಬಿಡ್ತಾಳೆ ಬೇಕಾದ್ರೆ. ಹೆಣ್ಮಕ್ಳು ಅಂದರೆ ಹಾಗೇ ಇರಬೇಕಲ್ವ ಮಾವ. ಜಾನಿಯವ್ರ ಜೊತೆ ಮಾತಾಡ್ತಾ ಇದ್ರಂತೂ ನಾನು ಸುಮ್ಮನೆ ಕೂತ್ಕೊಂಡು ಕೇಳಿಸ್ಕೊತಾ ಇರೋಣ ಅನ್ಸುತ್ತೆ. ಸಮಯ ಹೋಗೋದೇ ಗೊತ್ತಾಗಲ್ಲ. ನಿಜ ಹೇಳಬೇಕಂದ್ರೆ ಅಳಿಂದ್ರೆ ನನ್ನ ಮಗಳು ಒಂದು ದಿನ ನಮ್ಮನ್ನು ಬಿಟ್ಟು ಇದ್ದಂತವಳಲ್ಲ. ಅವಳು ನಿಮ್ಮ ಮನೆಗೆ ಬಂದಾಗ ಇಲ್ಲಿ ಹೇಗಿರ್ತಾಳೆ, ಹೇಗೆ ನಿಭಾಯಿಸ್ತಾಳೆ ಅಂತ ಒಂದು ಭಯ ಇತ್ತು. ನೀವು ಅವಳನ್ನು ನೋಡ್ಕೊಳ್ತಾ ಇರೋ ರೀತಿ ನೋಡಿ ನಮಗೆ ತುಂಬ ಸಂತೋಷ ಆಯಿತು. ಯಾಕಂದರೆ ಹೆಣ್ಮಕ್ಳು ಮದುವೆಯಾಗಿ ಗಂಡನ ಮನೆಗೆ ಬಂದಾಗ ತವ್ರ ಮನೆ ಎಲ್ಲ ಸಂಬಂಧನ ಕಡ್ಕೊಂಡು ಬರ್ತಾರೆ. ಆ ಭಾರ ನಿಭಾಯಿಸುವಂಥ ಜವಾಬ್ದಾರಿ ಗಂಡನ ಮೇಲೆ ಬೀಳುತ್ತೆ. ಅದನ್ನು ನೀವು ಭಾಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀರಾ. ಅದಕ್ಕೆ ನಿಮಗೆ ನಾನು ಹೇಗೆ ಕೃತಜ್ಞತೆ ಹೇಳಬೇಕಂತ ಗೊತ್ತಾಗ್ತಿಲ್ಲ ಅಳಿ ಅಂದರೆ. ಮಾವ, ಯಾಕೆ ಇಷ್ಟು ದೊಡ್ಡ ದೊಡ್ಡ ಮಾತಾಡ್ತಿದ್ದೀರಿ? ಅವರು ಈಗ ಬರೀ ನಿಮ್ಮ ಮಗಳಷ್ಟೇ ಅಲ್ಲ, ನನ್ನ ಹೆಂಡತಿ ಕೂಡ. ಜೀವನ ಪೂರ್ತಿ ನನ್ನ ಜೊತೆ ಸಂಸಾರ ಮಾಡಬೇಕಾದವರು. ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನನ್ನ ಕರ್ತವ್ಯ ಅಲ್ವಾ? ನೀವು ನಮ್ಮನ್ನ ಹರಿಸ್ಬೇಕೇ ಹೊರತು ಈ ಕೃತಜ್ಞತೆ ಮಾತೆಲ್ಲ ಆಡಬಾರ್ದು. ಅದು ನಿಮ್ಮ ದೊಡ್ಡ ಗುಣ ಅಳಿ ಅಂದರೆ, ನಿಮ್ಮ ದೊಡ್ಡ ಗುಣ. ಒಟ್ಟಿನಲ್ಲಿ ನಮ್ಮ ಮಗಳು ನಿಮ್ಮ ಜೊತೆ ಇದ್ದರೆ ಸುಖವಾಗಿರ್ತಾಳೆ ಅಂತ ನಮಗೆ ಗೊತ್ತಾಯ್ತಲ್ಲ, ನಮಗಷ್ಟು ಸಾಕು. ಮಾವ, ನಾಳೆ ಬೆಳಗ್ಗೆ ನಾನು ನಿಮ್ಮೆಲ್ಲರನ್ನೂ ನಮ್ಮ ಆಫೀಸಿಗೆ ಕರ್ಕೊಂಡು ಹೋಗ್ಬೇಕು ಅಂತಿದ್ದೀನಿ. ಬೇಗ ಹೊರಡಬೇಕಾಗತ್ತೆ. ಅಳಿದ್ರೆ ನಾವು ನಾಳೆ ಹೊರಡಲೇಬೇಕು. ಅರ್ಜೆಂಟಾಗಿ ಮಗಳ ಮನೆಗೆ ಹೋಗಿ ಬರ್ತೀನಿ ಅಂತ ರಜಾ ಹಾಕಿ ಬಂದಿದ್ದೀನಿ. ನಮಗೆ ರಜಾ ಸಿಗಲ್ಲ. ದಯವಿಟ್ಟು ನಾಳೆ ನಾವು ಹೊರಡ್ತೀವಿ. ಅಲ್ಲ ಮಾವ, ನೀವು ಏಕಾಏಕಿ ಹೊರಟುಬಿಟ್ರೆ ಹೇಗೆ? ಒಂದು 4 ದಿನ ಇದ್ದು ಹೋಗ್ಬೇಕಲ್ವಾ? ನಾನು ಕಂಪ್ನಿಯವ್ರ ಜೊತೆ ಒಂದ್ಸಲಿ ಮಾತಾಡ್ಲಾ? ಬೇಡ ಬೇಡ ಅಳಿ ಅಂದರೆ, ಅದು ನನಗೆ ರಿಟೈರ್ಡ್ ಆಗೋ ಟೈಮ್ ಹತ್ರ ಬರ್ತಾ ಇದೆ. ಈಗ ನಾನು ಹೆಚ್ಚಿಗೆ ರಜೆ ಹಾಕಿದ್ರೆ ಅದು ಏನು ಬೇಕಾದ್ರೂ ಆಗ್ಬೋದು. ದಯವಿಟ್ಟು ಬೇಡ, ನಾಳೆ ನಾವು ಹೊರಟುಬಿಡ್ತೀವಿ. ಸರಿ ಮಾವ, ನೀವು ಹೇಳ್ದ ಹಾಗೆ ಆಗಲಿ. ನೀವು ಹೇಗೂ ರಿಟೈರ್ ಆಗ್ತೀನಿ ಅಂತಿದ್ದೀರಾ, ಇಲ್ಲೇ ಬಂದಿದ್ಬಿಡಿ ನಮ್ಮ ಜೊತೆ. ನಮ್ಮ ಮನೇಲಿ ಹಿರಿಯರಿದ್ರೆ ನನಗೂ ಸಂತೋಷನೇ. ನೋಡೋಣ ಬಿಡಿ. ಎಲ್ಲ ಮೇಲ್ ಸೇರ್ಕೊಂಡು ಬಾಗ್ಲಾಕೊಂಡ್ಬಿಟ್ಟಿದ್ದಾರೆ. ಏಯ್, ಎಂಟ್ರಿ ಇಲ್ಲ. ಅವರೆಲ್ಲ ಮಾತಾಡ್ತಾ ಇದ್ದಾರೆ. ಬಾ ಇಲ್ಲೇ. ಏನ್ ಹೇಳ್ತಾ ಇದ್ದಾನೆ ಮಾವ? ಅವನ್ ಕೆಲಸ ಮಾಡೋ ಕಡೆ ನೀವೊಂದ್ಸಲ ಬನ್ನಿ ಅಂತ ನಿಮ್ಮನ್ನು ಕರೀತಿದ್ದಾನೆ. ಖಂಡಿತ ಬರ್ತೀನಿ. ಕಮ್ಲಿ, ಈ ಸಿದ್ದೇಗೌಡರು ಪ್ರೀತಿಯಿಂದ ತಂದುಕೊಟ್ರು ಗಿಫ್ಟ್ನ ನನಗೆ ವಾಪಸ್ ಕೊಟ್ಬಿಟ್ರಿ ಅಲ್ಲ. ನೋಡ್ತಾರೆ, ಇದು ನಿಮ್ಮ ಕೈಗೆ ಸೇರೋ ಹಾಗೆ ಹೆಂಗ್ ಮಾಡ್ತೀನಿ ಅಂತ. ಓಹೋ, ಏನ್ ಗೌಡ್ರೆ ಅದಕ್ಕೆ ಬರ್ತಾಳೆ, ಫುಲ್ ಜೋರ್ ಅನ್ಸೈತೆ. ಏಲೇ, ಕೈಲಿ ಗಿಫ್ಟ್ ಇಟ್ಕೊಂಡವ್ರ ಮೇಲೆ ಜೋರ್ ಇಲ್ದೆ ನಿಂದೆ ಇಲ್ಲ. ಏಯ್, ಸುಮ್ಮನೆ ಬರಲ್ಲ. ಈಗಷ್ಟೇ ಅವ್ರ ತಾವು ಉಗಿಸ್ಕೊಂಬಂದಿದ್ದು ಸಾಲದು ಅಂತ ನೀನ್ ಬೇರೆ ಉರಿಯಾಗಿ ತುಪ್ಪ ಸುರಿಯಾಗಿ ಬರ್ಬೇಡಿ. ಯಾಕೆ ಗೌಡ್ರೆ, ಅದಕ್ಕೆ ಬರ್ತಾಳೆ ನೀವು ಸೆಲೆಬ್ರೇಟ್ ಮಾಡ್ಲಿಲ್ವೇ? ಹೇಳ್ತಾ ಇಲ್ಲ, ಇವ್ರು ಹುಟ್ಟುಹಬ್ಬ ಮಾಡ್ಲಿಲ್ಲ.
ಅದಕ್ಕೇನೆ ಗೌಡ್ರಿಗೆ ಹಬ್ಬ ಮಾಡಿ ಕಳಿಸ್ಬಿಟ್ಟವ್ರೆ. ಏಯ್ ನೀವು 3 ಜನ ಸುಮ್ಮನಿದ್ರೆ ಸರಿ, ಇಲ್ಲ ಅಂದ್ರೆ ಉಡ್ಡಬ್ಬ ಹೆಂಗ್ ಮಾಡ್ತಾರೆ ಅಂತ ಹಿಂಗೆಲ್ಲಿ ತೋರಿಸ್ಬಿಡ್ತೀನಿ. ಆಯ್ತು ಸುಮ್ಮನೆ ಇರ್ತೀವಿ. ಆಯ್ತು ಈಗ ಒಂದು ಕೆಲಸ ಮಾಡಿ, ಈ ಗಿಫ್ಟ್ ನನ್ನ ಕೊಡಿ, ನಮ್ಮ ಹುಡುಗಿ ಕೊಟ್ಟು ಪಟಾಯಿಸ್ಕೊಂಡ್ಬಿಡ್ತೀನಿ. ಹೊಡೆದ್ರೆ ಮಕ್ಕ ಚಪಾತಿ ಆಗ್ಬಿಡ್ಬೇಕು. ವಾ ಗೌಡ್ರೆ, ಯಾರ್ದು ಫೋನಾ? ನಿಮ್ಮ ಅತ್ತಿಗೆದಕ್ಕಲ್ಲ. ಹೇಳಿ ಮೇಡಮ್. ಗೌಡ್ರೆ ಏನ್ ಮಾಡ್ತಿದ್ದೀರಾ? ಏನೂ ಇಲ್ಲ ಮೇಡಮ್, ಹೇಳಿ. ಇವತ್ತು ಮೀಟ್ ಮಾಡೋಣವಾ? ಅದು ಗೌಡ್ರೆ ಪ್ಲೀಸ್ ಬನ್ನಿ, ಬೇರೆ ಯಾವ ಕಾರಣನೂ ಹೇಳಬೇಡಿ. ಬಂದರೆ ನಿಮಗೊಂದು ಸರ್ಪ್ರೈಸ್ ಇದೆ. ಸರಿ ಮೇಡಮ್, ಸಿಗ್ತೀನಿ ಬನ್ನಿ. ಏಯ್ ನೋಡಿದ್ರಿಯಾ, ನಿಮ್ಮ ಅತ್ತಿಗೆ ನಾನು ಕೊಟ್ಟಿರೋ ಗಿಫ್ಟ್ನ ನಂಗೆ ವಾಪಸ್ ಕೊಟ್ಬಿಟ್ರಲ್ಲ. ನೋಡ್ತಾ ಇರಿ ಈಗ ಇದೇ ಗಿಫ್ಟ್ನ ಅವ್ರ ಕೈಗೆ ಹೆಂಗ್ ತಲುಪಿಸ್ತೀನಿ ಅಂತ. ಸಿದ್ದೇಗೌಡ್ರು ಅಂದ್ರೆ ಆಟ್ವಾ? ಜಾನು, ಹಾ ಅಪ್ಪ. ಈ ಪರೀಕ್ಷೆ ಆಯ್ತಲ್ಲ ಮಗಳೇ, ಮುಂದೆ ಏನಾದರೂ ಓದ್ಬೇಕು ಅನ್ಕೊಂಡಿದ್ಯಾ ಅಥವಾ ಅಳಿಯಂದ್ರಿಗೆ ಸಹಾಯ ಮಾಡ್ಬೇಕು ಅನ್ಕೊಂಡಿದ್ಯಾ? ಅಯ್ಯೋ ಅಪ್ಪ, ಇನ್ನೂ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಮೊದಲು ರಿಸಲ್ಟ್ ಬರಲಿ, ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋಣ. ಎಷ್ಟು ಓದಿದ್ರು ಅಡುಗೆ ಮನೆ ಕೆಲಸ ಮಾಡೋ ತಪ್ಪಲ್ಲ. ಆದಷ್ಟು ಬೇಗ ಗಂಡನ ಕಡೆ ಗಮನ ಕೊಡು. ಅತ್ತೆ, ಹೊರಗೆ ಹೋಗಿ ದುಡಿಯೋದಕ್ಕಿಂತ ಗಂಡನ ಕೆಲಸದಲ್ಲಿ ಸಹಾಯ ಮಾಡೋದಕ್ಕೂ ಓದಿದ್ರೆ ಹೆಲ್ಪ್ ಆಗತ್ತಲ್ವಾ? ಇವಳು ಓದ್ತೀನಿ ಅಂದ್ರೆ ಅಳಿಯಂದ್ರು ಓದಿಸ್ತಾ ಇರ್ತಾರಾ? ಸರಿ ಅಣ್ಣ, ಯೋಚನೆ ಮಾಡ್ತೀನಿ. ಇವತ್ತು ನಿಮ್ಮೆಲ್ರಿಗೂ ನಾನೇ ಅಡುಗೆ ಮಾಡ್ತೀನಿ. ಅಯ್ಯೋ ಅಳಿಯಂದ್ರೆ, ನೀವು ಅಡುಗೆ ಚೆನ್ನಾಗಿ ಮಾಡ್ತೀರಾ ಅಂತ ಎಲ್ರಿಗೂ ಗೊತ್ತು. ಆದ್ರೆ ನಮಗ್ ಹೊತ್ತು ಹೋಗೋದಕ್ಕೆ ಅದೊಂದೇ ಕೆಲಸ ಇರೋದು. ಈಗ ನೀವ್ ಅಡ್ಗೆ ಮಾಡ್ತೀನಿ ಅಂದ್ರೆ ನಾವೆಲ್ಲ ಸಮಯ ಕಳೆಯೋದು ಹೇಗೆ? ಹೌದು ಅಳಿಯಂದ್ರೆ, ನಾವು ಬಂದಿದ್ದೀವಿ ಅಂತ ಪಾಪ ನಿಮ್ಮ ಕೆಲಸ ಎಲ್ಲ ಬಿಟ್ಟು ನೀವ್ಯಾಕೆ ಅಡುಗೆ ಮಾಡ್ತೀರಾ? ಲಕ್ಷ್ಮಿ ಮಾಡ್ತಾಳೆ ಬಿಡಿ, ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ. ಹಾಗಲ್ಲ ಮಾವ, ನನಗೆ ಅಡುಗೆ ಮಾಡೋದು ಅಂದರೆ ತುಂಬ ಇಷ್ಟ. ಅದು ಅಲ್ಲದೆ ನೀವೆಲ್ಲರೂ ಎಂಜಾಯ್ ಮಾಡಿಕೊಂಡು ಆರಾಮಾಗಿರಬೇಕು ಅಂತ ಬಂದಿದ್ದೀರಿ. ಅಂಥದ್ರಲ್ಲಿ ನಿಮ್ಮ ಕೈಲೇ ಕೆಲಸ ಮಾಡಿಸ್ಬಿಟ್ರೆ ಹೇಗೆ? ಅತ್ತೆಗೂ 1-2 ದಿವಸ ರೆಸ್ಟ್ ಸಿಗಲಿ ಬಿಡಿ, ನಾನು ಮಾಡ್ತೀನಿ. ಹಾಗಾದ್ರೆ ಈಗ ನಾವೇನ್ ಮಾಡೋದು ಅಳಿಯಂದ್ರೆ? ಸುಮ್ಮನೆ ಕೂತಿದ್ರೆ ಹೊತ್ತು ಹೋಗೋದೇ ಇಲ್ಲ. ಹಾ, ನಂಗೊಂದು ಐಡಿಯಾ ಇದೆ. ಒಂದೇ ನಿಮಿಷ ಬಂದೆ. ಏನ್ ಜಾನು ಅದು? ಬಂದೆ 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 ಜಾನು, ಓಹ್, ಈ ಕೇರ ಮಾಡಿದ್ರೆ ಒಳ್ಳೆ ಟೈಮ್ ಪಾಸ್ ಅಮ್ಮ. ಹೌದು, ನಾನು ಅಪ್ಪ ಒಂದ್ ಟೀಮು. ಹಾ, ಅದೆಲ್ಲ ಆಗಲ್ಲಪ್ಪ. ಯಾಕೆ? ನೀವಿಬ್ರು ಒಂದೇ ಟೀಮಲ್ಲಿ ಇದ್ಬಿಟ್ರೆ ಸೋಲ್ಸೋದಕ್ಕಾಗದೇ ಇಲ್ಲ. ಅದಕ್ಕೆ ನಾನು ಅಪ್ಪ ಒಂದ್ ಟೀಮು, ನೀವಿಬ್ರು ಒಂದ್ ಟೀಮ್. ಆಯ್ತು. ನೀನು ಅಮ್ಮ ಒಂದೇ ಟೀಮ್. ಹೋಗು. ಬಾ. ಮಗಳೇ, ನಾನು ನೀನು ಒಂದು ಟೀ ಮಾಡಿ ತುಂಬ ದಿನ ಆಗ್ಬಿಟ್ಟಿದೆ ಅಲ್ವಾ? ಹೌದು, ಅದಕ್ಕೆ ನೋಡು
ಹೇಗೆ ಪ್ಲಾನ್ ಮಾಡಿದೆ? ಜಾನ್ವಿಯವ್ರ ನಗು ನನಗೆ ಮಾತ್ರ ಮೀಸಲಾಗಿರಬೇಕು. ಅವರು ನನಗೋಸ್ಕರ ಮಾತ್ರ ನಗಬೇಕು. ಇಲ್ಲದೆ ಹೋದರೆ ನನ್ನ ಪಾಲಿನ ನಗು ಎಲ್ಲ ಅವ್ರ ಪಾಲಕ್ಕೆ ಹೋಗುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಇವರು ಆದಷ್ಟು ಬೇಗ ಇಲ್ಲಿಂದ ಹೋಗೋ ಹಾಗೆ ಮಾಡಬೇಕು. ನೀವೆಲ್ಲರೂ ಆಡ್ತಾ ಇರಿ, ನಾನು ಸ್ವಲ್ಪ ಅಡುಗೆ ಮಾಡ್ಕೊಂಡು ಬರ್ತೀನಿ. ನೋಡ್ರೆ ಪಾಪ ಅತ್ತಿಗೆ ಆಗ್ಲಿಂದ ಒಬ್ಬರೇ ಕಾಯ್ತಾವ್ರೆ. ಸುಡೋ ಬಿಸಿಲು ಬೇರೆ. ಸುಡೋಕ್ಕೂ ಮುಂಚೆ ಹೋಗಿ ಮಾತಾಡ್ಸ್ಬಿಡಿ. ಸುಮ್ಮನಿರ್ಲ. ಈಗ ಮಾತಾಡ್ಸೋದು ಬಿಟ್ಬಿಟ್ಟು ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಿ? ಸುಮ್ಮನೆ ಹಂಗೆ ನೋಡ್ತಾ ಇರ್ಲಾ ನಾನು ಏನ್ ಮಾಡೋಣ ಅಂತ. ಏನ್ ಮಾಡ್ತಿರೋ ಏನೋ. ನಿಮ್ಗೆಲ್ಲ ನಿಂತ ನೋಡ್ರ ಏನ್ ಮಾಡ್ತಿದ್ದೀರಾ ನೀವು? ನಂಗೊಂದು ಅರ್ಥ ಆಯ್ತಾ ಇಲ್ಲಪ್ಪ. ಹಂಗೆ ನೋಡ್ತಾ ಇರೋ, ಎಲ್ಲ ಅರ್ಥ ಇದ್ದೆ. ಹ್ಯಾಪಿ ಬರ್ಡೇ ಮೇಡಮ್. ಥ್ಯಾಂಕ್ ಯು ಗೌಡ್ರೆ. ಗೌಡ್ರು ನಾನಲ್ಲ ಮೇಡಮ್, ಗೌಡ್ರು ನಿಮ್ಗೆ ಇದನ್ನು ಕೊಡಕ್ಕೆ ಹೇಳೋದು. ಹೌದಾ, ಅವ್ರು ಬಂದಿಲ್ವಾ? ಬರ್ತಾರೆ ಮೇಡಮ್, ಒಂದು 10 ಮಿನಿಟ್ಸು. ಒಂದು ಸೆಕೆಂಡ್. ಹ್ಯಾಪಿ ಬರ್ಡೇ ಮೇಡಮ್. ಥ್ಯಾಂಕ್ ಯು. ವೆಲ್ಕಮ್ ಮೇಡಮ್. ಅಯ್ಯ ಏನ್ ಗೌಡ್ರೆ, ಬೊಕ್ಕೆ ನೀವು ಕೊಡ್ತೀರಾ ಅನ್ಕೊಂಡ್ರೆ ಅವ್ನ ಕೈಲಿ ಕೊಟ್ಟು ಕಳ್ಸಿದಿರಲ್ಲ. ಇದನ್ನ ನೋಡಕ್ ನಾನ್ ಬರ್ಬೇಕಾಗಿತ್ತೆ. ಇರ್ಲಾ, ನಾನು ಯಾರು ಅಂತ ಅವ್ರಿಗೆ ಗೊತ್ತಾಗೋಕ್ಕೂ ಮುಂಚೆ ನಾನು ನೋಡಿದ್ರೆ ಅವ್ರ ಗುರುನಾದ್ರು ಕಮ್ಮಿ ಆಗ್ಬೇಕಲ್ಲ. ಹೆಣ್ಣು ಒಂದು ಅದ್ಭುತ. ನಾವೇನಂತ ಪೂರ್ತಿ ಅವ್ರಿಗೆ ಅರ್ಥ ಆಗ್ಬಿಟ್ರೆ ಅವ್ರು ಅಷ್ಟೇ ಅದ್ಭುತವಾಗಿ ನಮ್ಮನ್ನ ಪ್ರೀತಿ ಮಾಡ್ತಾರೆ. ಆ ಪ್ರೀತಿನ ಗಡಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಅದ್ಭುತ ಸಿಕ್ಕೋಕೆ ಅದೃಷ್ಟ ಮಾಡಿರ್ಬೇಕು. ಈ ಸಿದ್ದೇಗೌಡನ ಅದೃಷ್ಟ ಆ ಅದ್ಭುತ ಧ್ಯಾನ ನಿಂತಿದೆಕಲ್ಲ. ಏನೇ ಆಗ್ಲಿ ಬೊಕ್ಕೆ ನೀವೇ ಕೊಡ್ಬೇಕಾಗಿತ್ತು. ಅದ್ರ ಕರಾಮತ್ತೆ ಬ್ಯಾರೆ ಇರೋದು ಗೊತ್ತೇ. ಪ್ರೀತಿ ಗಳಿಸ್ಕೋದು ಅಷ್ಟು ಸುಲಭ ಅಲ್ಲಕಲ್ಲ.
ನೋಡ್ತಾ ಇರೋ ನಾನು ಅವ್ರ ಎದುರು ಓದಕ್ಕೆ ಓಡ್ಬೋದು ಹಂಗೆ ತಪ್ಕೊಂಡ್ಬಿಡ್ಬೇಕು ಹಂಗ್ ಮಾಡ್ತೀನಿ